ಯಾವ ವೈದ್ಯ ವಿರುದ್ಧವಾಗಿ ಸರಿಯಾಗಿ ಆಪರೇಷನ್ ಮಾಡಿಲ್ಲ, ಕರಳು ಕತ್ತರಿಸ್ಬಿಟ್ರು, ಹಾಗೆ ಹೀಗೆ ಅಂತ ಆರೋಪ ಇತ್ತಲ್ಲ, ಅದರ ಬಗ್ಗೆ ಡಾಕ್ಟರ್ ಪ್ರತಿಭಾ ಗುರುಮಠ್ ಅವರು ಮಾತಾಡಿದ್ದಾರೆ. ಇಲ್ಲಿ ಈ ಆರೋಪವನ್ನು ನಿರಾಕರಿಸ್ತಾ ಇದ್ದಾರೆ. ಅವರು ತನಿಖೆಗೆ DHO ಆದೇಶವನ್ನು ಮಾಡಿದ್ದಾರೆ. ಅದಾದ ಮೇಲೆ ನಿಮ್ಮ ರಿಯಾಕ್ಷನ್ ಏನು ಮೇಡಮ್ ಅಂತ ಕೇಳಿದಾಗ TV5 ಕನ್ನಡಕ್ಕೆ ವೈದ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಜಮಖಂಡಿ ಸರ್ಕಾರಿ ತಾಲೂಕು ಆಸ್ಪತ್ರೆ ವೈದ್ಯೆ ಡಾಕ್ಟರ್ ಪ್ರತಿಭಾ ಗುರುಮಠ್ ಅವರು ಹೇಳಿರ್ತಕ್ಕಂಥ ಮಾತಿದು. ಎದೆ ನೋವು ಮತ್ತು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಸಂಬಂಧನೇ ಇಲ್ಲ ರೀ. ಎಲ್ಲಿ ಸಂತಾನಹರಣ ಚಿಕಿತ್ಸೆ, ಎಲ್ಲಿ ಎದೆ ನೋವು, ಎರಡಕ್ಕೂ ಲಿಂಕ್ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಕರುಳಿಗೆ ಕತ್ತರಿ ತಾಗಿ ನಂಜಾಗಿದೆ ಅನ್ನೋದಕ್ಕೆ ಯಾವುದಾದ್ರೂ ವರದಿ ಇದೆಯಾ? ಇಲ್ಲಿ ಆಯಿತು, ಕರುಳಿಗೆ ಕತ್ತರಿ ತಾಕ್ಬಿಟ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ, ನಂಜಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಏನಾದರೂ ವರದಿ ಇದೆಯಾ ಇದಕ್ಕೆ? ಪೇಷಂಟ್ ಹಿಂದಿನ ಹಿಸ್ಟ್ರಿ ನಮಗೆ ಕೊಡಬೇಕು, ಆದರೆ ಇವರು ಅಂಥ ಹಿಸ್ಟ್ರಿನೇ ಇಲ್ಲಿ ಕೊಟ್ಟಿಲ್ಲ. ಇವರು ಎಲ್ಲವೂ ನಾರ್ಮಲ್ ಬಂದ ಬಳಿಕನೇ ನಾವು ಆಪ್ರೇಷನ್ ಮಾಡಿದ್ದೇವೆ, ಆಪ್ರೇಷನಲ್ಲಂತೂ ಯಾವ ತೊಂದರೆಯೂ ಆಗಿಲ್ಲ, ಎದೆ ನೋವಿಗೂ ಕರುಳಿಗೂ ಸಂಬಂಧನೇ ಬರಲ್ಲ, ನಾವು ಜಿಲ್ಲಾಸ್ಪತ್ರೆ ಕಳಿಸ್ಬೇಕಾದ್ರೆ ಎಲ್ಲವೂ ಕೂಡ ಚೆಕ್ ಮಾಡಿಕೊಂಡೇ ಕಳಿಸಿದ್ದೇವೆ, ಮಹಿಳೆ ಪತಿ ಶ್ರೀಮಂತ ಮಾಡಿದಂಥ ಆರೋಪ ನಿರಾಧಾರವಾಗಿದೆ ಅಂತ ಹೇಳಿ ಡಾಕ್ಟರ್ ಪ್ರತಿಭಾ ಗುರುಮಠ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್, ಇದು ಸತ್ಯಕ್ಕೆ ದೂರವಾಗಿರುವ ಮಾತು. ಯಾಕಂದ್ರೆ ಪೇಷಂಟ್ ಅಡ್ಮಿಟ್ ಆಗಿದ್ದು 23 ಜನವರಿಯಂದು. ಅದನ್ನ ನಾವೇನ್ ಮಾಡಿದ್ವಿ, 24ನೇ ತಾರೀಕು ಆಪರೇಷನ್ ಮಾಡಿದ್ವಿ. ಆಪರೇಷನ್ ಮಾಡಿದ್ಮೇಲೆ ಆಲ್ಮೋಸ್ಟ್ 6 to 7 hours ಅವಳಿಗೆ ಯಾವುದೇ ತೊಂದರೆಗಳು ಇರಲಿಲ್ಲ. ಅದಾದ್ಮೇಲೆ ಒಂದ್ ಟೈಮ್ಸ್ ಏನಂದವಳು, ಸಡನ್ ಆಗಿ ಎದೆ ನೋವು ಮತ್ತೆ ಸ್ವೆಟ್ಟಿಂಗ್ ಅಂದ್ರು. ಅದನ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿ ಶಿ ವಾಸ್ ಸ್ಟೆಬಿಲೈಸ್ಡ್. ಮತ್ತೆ ಏನಾಯ್ತು, ಆಲ್ಮೋಸ್ಟ್ ಹೋಲ್ ನೈಟ್ ಅವಳಿಗೆ ಯಾವುದೇ ತೊಂದರೆಗಳು ಇರಲಿಲ್ಲ. ನೆಕ್ಸ್ಟ್ 25th ಮಾರ್ನಿಂಗ್ ಸೆಕೆಂಡ್ ಎಪಿಸೋಡ್ ಆಫ್ ಸಡನ್ ಚೆಸ್ಟ್ ಪೇನ್ ಮತ್ತೆ ಸ್ವೆಟ್ಟಿಂಗ್ ಇತ್ತು. ಅದಾದ್ಮೇಲೆ ಅದನ್ನ ಸ್ಟೆಬಿಲೈಸ್ ಮಾಡಿದ್ವಿ. ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವತ್ ಮಧ್ಯಾಹ್ನ ಏನ್ ಮಾಡಿದ್ವಿ, ಅವತ್ತು ಯಾವತ್ತಂದ್ರೆ 25th 4th Saturday, ಆಮೇಲೆ 26th January ಇತ್ತು. ಇಲ್ಲಿ ನಮ್ಮ ತಾಲೂಕು ಆಸ್ಪತ್ರೆ ಆಗಿರೋದ್ರಿಂದ ಇನ್ ಹೆಚ್ಚಿನ ಸೌಲಭ್ಯಗಳು ನಮ್ಮ ಹತ್ರ ಇಲ್ಲ. ಪೇಷಂಟ್ಗೆ ಎದೆ ನೋವು ಸ್ಥಿತಿ ಅಂದಾಗ ಅದ್ರದ್ದು ಹೆಚ್ಚಿನ ಇವ್ಯಾಲ್ಯೂಯೇಷನ್ ಆಗಬೇಕು. ಎದೆ ನೋವಿಗೆ ಮತ್ತೆ ಟ್ಯುಬೆಕ್ಟಮಿ ಆಪರೇಷನ್ಗೆ ಯಾವುದೇ ಸಂಬಂಧ ಇಲ್ಲ.